ಎಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಶುಲ್ಕವನ್ನು ಈಗ ಏರಿಕೆ ಮಾಡಲಾಗಿದೆ. 16 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಬೆಲೆ ಏರಿಕೆ ಮಾಡಲಾಗಿದೆ. ಎಪಿಎಲ್ ಕಾರ್ಡ್ದಾರರಿಗೆ %70 ಈಗ ಶುಲ್ಕವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಶುಲ್ಕ ಏರಿಕೆ ಮಾಡಿ ಈಗ ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ. ಸರ್ಕಾರದ ಆದೇಶದ ವಿರುದ್ಧ ಈಗ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಸೆಪ್ಟೆಂಬರ್ 23ರಿಂದಲೇ ಜಾರಿ ಬರುವಂತೆ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಆರೋಗ್ಯ ವ್ಯವಸ್ಥೆಯಲ್ಲೂ ಕೂಡ ಸಂಪೂರ್ಣ ವ್ಯಾಪಾರೀಕರಣದೆಡೆ ಕೊಂಡೊಯ್ತ ಸರ್ಕಾರ ಅನ್ನುವಂಥ ಟೀಕೆಗಳು ಈಗ ವ್ಯಕ್ತವಾಗ್ತಾ ಇವೆ. ಆರೋಗ್ಯ ವ್ಯವಸ್ಥೆಯಡಿ ಈ ರೀತಿ ಶುಲ್ಕವನ್ನು ಹೇರೋದು ನ್ಯಾಯಸಮ್ಮತ ಅಲ್ಲ ಅಂಥೇಳಿ ಅಸಮಾಧಾನವನ್ನು ಹೊರಹಾಕಲಾಗ್ತಾ ಇದೆ. ಕರ್ನಾಟಕ ಮೆಡಿಕಲ್ ಸರ್ವಿಸ್ ಸೆಂಟರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ರಕ್ತ ಹೀರುವಂಥ ಕೆಲಸ ಆಗ್ತಾ ಇದೆ. ಇಂತಹ ನಿರ್ಧಾರಗಳಿಂದ ಜನತೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಿಂದ ಮತ್ತಷ್ಟು ದೂರ ತಳ್ಳುವಂಥ ಹುನ್ನಾರ ಇದು. ಅಲ್ಲದೆ ಇದು ಚಿಕಿತ್ಸೆಯ ನಿರಾಕರಣೆಯೂ ಆಗತ್ತೆ, ಬದುಕುವ ಹಕ್ಕಿನ ನಿರಾಕರಣೆಯೂ ಕೂಡ ಆಗತ್ತೆ. ಸಿಟಿ ಸ್ಕ್ಯಾನಿಂಗ್ ಬೆಲೆ ಏರಿಕೆ ನೀತಿಯನ್ನು ಹಿಂಪಡೆಯಬೇಕು ಅಂಥೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಜನಸಾಮಾನ್ಯರಿಗೆ ಉಚಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕಲ್ಪಿಸಬೇಕು ಹಾಗೂ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಬಲಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಸೆಪ್ಟೆಂಬರ್ 23ರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ಗಳಿಗೆ ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ 70% ಶುಲ್ಕವನ್ನು ವಿಧಿಸಬೇಕಂತಕ್ಕಂಥ ಒಂದು ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಇದು ಹಲವಾರು ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಆಗಿದೆ. ಇದನ್ನ ನಾವು ಮೆಡಿಕಲ್ ಸರ್ವಿಸ್ ಸೆಂಟರ್ ರಾಜ್ಯ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಇಂತಹ ಒಂದು ಜನವಿರೋಧಿ ಆರೋಗ್ಯ ವಿರೋಧಿ ನೀತಿಯನ್ನು ಹಿಂಪಡಿಬೇಕಂತ ಹೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ. ಈ ಒಂದು ಹೆಜ್ಜೆ ಏನಿದೆ ಇದು ಸರ್ಕಾರಿ ಅಥವಾ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಒಂದು ಸಂಪೂರ್ಣ ವ್ಯಾಪಾರೀಕರಣದ ಒಂದು ಮತ್ತೊಂದು ಹೆಜ್ಜೆ ಅಂತ ಹೇಳಿ ನಾವು ಇದನ್ನ ಭಾವಿಸ್ತೇವೆ. ಯಾವುದೇ ಪ್ರಜಾಸತ್ತಾತ್ಮಕ ಸರ್ಕಾರದ ಒಂದು ಕರ್ತವ್ಯವಂತಂದರೆ ತನ್ನ ಜನತೆಗೆ ಉಚಿತವಾದಂತಹ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು. ಸೊ ಅಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಈ ರೀತಿಯಾಗಿ ನಾವು ಸಿಟಿ ಎಂಆರ್ಐಗಳನ್ನು ನಿರಾಕರಣೆ ಮಾಡ್ತಕ್ಕಂಥದ್ದನ್ನು ನಾವು ಊಹಿಸೋದು ಕೂಡ ಕಷ್ಟ. ಇವತ್ತಿನ ದಿನಗಳಲ್ಲಿ ಆರೋಗ್ಯ ಮತ್ತು ಚಿಕಿತ್ಸೆ ದಿನೇ ದಿನೇ ದುಬಾರಿ ಆಗ್ತಕ್ಕಂಥ ಇಂಥ ದಿನಮಾನಗಳಲ್ಲಿ